ಹೇಮಾಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವಿಡಿಯೋನಲ್ಲಿ ನಾನು ನನ್ನ ಮಗನ್ನ ಒಂದು ವಾರದ ಲಂಚ್ ಬಾಕ್ಸ್ ಐಡಿಯಾನ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಒಂದು ವಾರದ ಐಡಿಯಾಸ್ ಅಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ 3 days ಅಂದ್ರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಲಂಚ್ ಬಾಕ್ಸ್ ಐಡಿಯಾನ ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ 3 days ಲಂಚ್ ಬಾಕ್ಸ್ ಐಡಿಯಾನ ಇನ್ನೊಂದು 3-4 days ಅಲ್ಲಿ ಮತ್ತೆ ಶೇರ್ ಮಾಡ್ತೀನಿ. ನಾರ್ಮಲ್ ಆಗಿ ನಾವು ಮಕ್ಕಳಿಗೆ ಅಥವಾ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ನ ಕಳಿಸ್ತೀವಿ. ಯಾವಾಗಲೂ ಕಳಿಸುವಂಥ ಫುಡ್ನೇ ಒಂದು ಸ್ವಲ್ಪ ಹೆಲ್ದಿಯಾಗಿ ಕಳಿಸಿದ್ರೆ ಚೆನ್ನಾಗಿರುತ್ತಲ್ವಾ. ಈಗ ನನ್ನ ಮಗ UKG, ಅವನಿಗೆ ನಾನು ಏನೇನೆಲ್ಲ ಫುಡ್ನ ಕೊಡ್ತೀನಿ ಅನ್ನೋ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಹೇಗೆ ಲಂಚ್ ಬಾಕ್ಸ್ನ ರೆಡಿ ಮಾಡಬೇಕು ಅಂತ ಹೇಳಿ. ಸೊ ಇದು ಚಿಕ್ಕ ಮಕ್ಳಿಗೆ ಅಷ್ಟೇ ಅಂತ ಅಲ್ಲ, ಹೈಸ್ಕೂಲ್ ಮಕ್ಳಿಗಾಗಿರ್ಬೋದು ಅಥವಾ ಕಾಲೇಜ್ ಗೋಯಿಂಗ್ ಇರ್ಬೋದು. ಇನ್ನು ಹಸ್ಬೆಂಡ್ ಲಂಚ್ ಬಾಕ್ಸ್ ಕಳಿಸುವಾಗಲೂ ಕೂಡ ಖಂಡಿತ ನಿಮ್ಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ನೀವು ಡೆಫಿನೆಟ್ ಆಗಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅದಾದ್ಮೇಲೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಹಾಗೇನೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ತಪ್ಪದೆ ಕ್ಲಿಕ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಲಂಚ್ ಬಾಕ್ಸ್ ಐಡಿಯಾ ಈ ಮಿಲೆಟ್ಸ್ ಅಂತ ಸಿಗುತ್ತಲ್ವ, ಅಂದರೆ ಸಿರಿಧಾನ್ಯಗಳು. ಅದರಲ್ಲಿ ನವಣಕ್ಕಿನ ತಗೊಂಡು ವೆಜಿಟೇಬಲ್ ಕಿಚಡಿನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಅಗಾರೋ ಕಂಪನಿ ನೈಫು. ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ, ಯೂಸ್ ಮಾಡೋದಕ್ಕೂ. ಸೊ ನಾನಿಲ್ಲಿ 1 set ಆರ್ಡರ್ ಮಾಡಿದ್ದೆ. ಇದರಲ್ಲಿ 6 ಈ ರೀತಿ ನೈಫ್ ಬಂದಿದೆ. ಇದು ದೊಡ್ಡದು. ಇನ್ನು ಈಗ ತೋರಿಸೋದು ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇರೋದು. ಆಲ್ಮೋಸ್ಟ್ 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ. ಸೊ ದೊಡ್ಡ ಫ್ರೂಟ್ ಅಂದರೆ ಜಾಕ್ ಫ್ರೂಟನ್ನ ಕಟ್ ಮಾಡೋದ್ರಿಂದ ಹಿಡ್ದು, ಈವನ್ ನಾನ್ ವೆಜ್ ತಿನ್ನೋರಾದರೆ ನಾನ್ ವೆಜ್ ಕಟ್ ಮಾಡೋದ್ರಿಂದ ಹಿಡ್ದು, ಚಿಕ್ಕ ಟೊಮ್ಯಾಟೊ ಮತ್ತು ಹಸಿಮೆಣಸಿನ್ಕಾಯಿ ಪ್ರತಿಯೊಂದನ್ನು ಇದರಲ್ಲಿ ಕಂಫರ್ಟಬಲ್ ಆಗಿ ಕಟ್ ಮಾಡ್ಬೋದು. ಸೊ ಬನ್ನಿ ರೆಸಿಪಿ ನೋಡೋಣ. ಈಗ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಲೈಟಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವನ್ನ ಹಾಕಿ ಅದೆಲ್ಲ ಚಟಪಟ ಸಿಡಿಯೋವರೆಗೂ ಬಿಟ್ಟಿದ್ದೆ. ಅದಾದಮೇಲೆ ಇದಕ್ಕೆ ಮಸಾಲೆಗಳು ಅಂದರೆ 1 ಏಲಕ್ಕಿ, ಒಂದು 3-4 ಲವಂಗ, ಸ್ವಲ್ಪ ಚಕ್ಕೆ, 1 ಚಕ್ರ ಮೊಗ್ಗು, ಹಾಗೆ 1 ಮರಾಠಿ ಮೊಗ್ಗು, ಜೊತೆಗೆ 1 ಪಲಾವ್ ಎಲೆ, ಇಷ್ಟನ್ನು ಹಾಕಿದ್ದೀನಿ. ಅದೆಲ್ಲ ಎಣ್ಣೆನಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಮತ್ತು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಹಾಕಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಹಾಕಿರೋ ತರಕಾರಿಗಳು ಒಂದು ಸ್ವಲ್ಪ ಬೇಗ ಬೇಯಬೇಕು ಅಂದರೆ ಈ ಟೈಮಲ್ಲೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ. ಯೂಶುವಲ್ ಆಗಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡುವಾಗ ಎಷ್ಟು ಬೇಗ ಅಡುಗೆ ಆಗುತ್ತೋ ಅಷ್ಟು ಒಳ್ಳೇದಲ್ವ. ಸೊ ಉಪ್ಪು ಹಾಕಿ ಬೇಯಿಸಿದ್ರೆ ಒಂದು ಸ್ವಲ್ಪ ಬೇಗ ಆಗುತ್ತೆ. ನೆಕ್ಸ್ಟು ಹೆಚ್ಚಿಟ್ಕೊಂಡಿದ್ವಲ್ವ ಆ ಟೊಮ್ಯಾಟೊ ಮತ್ತು ಕೊತ್ತಂಬರಿ, ಪುದೀನೂ ಕೂಡ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಈ ಟೊಮ್ಯಾಟೊನಲ್ಲಿ ನೀರಿನಂಶ ಬಿಟ್ಕೋಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು. ಅದಾದಮೇಲೆ ಇದಕ್ಕೆ ಮಸಾಲ ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಗರಂ ಮಸಾಲ, 1 ಚಮಚ ಬಿರಿಯಾನಿ ಮಸಾಲ, ಅರ್ಧ ಚಮಚ ಅರಿಶಿನ, ಹಾಗೆ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಇದಕ್ಕೆ ಆಲ್ರೆಡಿ ನಾವು ಹಸಿಮೆಣಸಿನ್ಕಾಯಿ ಹಾಕಿರ್ತೀವಲ್ವ, ನೋಡಿಕೊಂಡು ಖಾರದ ಪುಡಿನ ಹಾಕಬೇಕು. ನಾನೊಂದು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಯಾಕಂದರೆ ಅಚ್ಚು ಲಂಚ್ ಬಾಕ್ಸಿಗಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಒಂದು ಅರ್ಧ ಗಂಟೆ ನವಣಕ್ಕಿನ ನೆನೆಸಿಟ್ಟಿದ್ದೆ, ಅದನ್ನು ಹಾಕಿದ್ದೀನಿ. ಹಾಗೆ 1 ಬಟ್ಲಷ್ಟು ಹೆಸರು ಬೇಳೆನ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕಿ ನೀರು ಹಾಕ್ತಾ ಇದ್ದೀನಿ. ಯೂಶುವಲ್ ಆಗಿ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ತೀವಿ, ಆದರೆ ನವಣಕ್ಕಿ ಆಗಿರೋದ್ರಿಂದ 2 ಅರ್ಧ ಲೋಟ ಹಾಕಬೇಕು. ಜೊತೆಗೆ ಇದು ಕಿಚಡಿ ಆಗಿರೋದ್ರಿಂದ 3 ಲೋಟ ನೀರು ಹಾಕಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಕೊಂಡಿದ್ದೀನಿ. ಯಾವಾಗಲೂ ನಾರ್ಮಲ್ ಅನ್ನನೇ ಊಟ ಮಾಡ್ತೀವಲ್ವಾ, ವಾರಕ್ಕೆ 1 ಸಾರಿನಾದರೂ ಈ ರೀತಿ ನವಣಕ್ಕಿ ಆಗಿರ್ಬೋದು, ಒಟ್ಟಿನಲ್ಲಿ ಸಿರಿಧಾನ್ಯಗಳನ್ನು ಊಟ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಅಚ್ಚು ಲಂಚ್ ಬಾಕ್ಸಿಗೆ ಈ ಕಿಚಡಿನ ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಕಿಚಡಿಗೆ ಸ್ವಲ್ಪ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇದರಲ್ಲಿ ಏನಾದರೂ ಹಸಿಮೆಣಸಿನ್ಕಾಯಿ ಇದ್ದರೆ ಅದನ್ನು ತೆಗೆದೇ ಬಾಕ್ಸಿಗೆ ಹಾಕ್ತೀನಿ. ಮಕ್ಕಳಿಗೆ ಈ ಊಟ ಮಾಡುವಾಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸಿಕ್ಕರೆ ಅದು ಖಾರ ಇಲ್ಲ ಅಂದ್ರೂ ಖಾರ ಇದೆ ಅನ್ನೋ ಥರ ಫೀಲ್ ಆಗ್ತಾರೆ. ಅದಕ್ಕೆ ಜೊತೆಗೆ 1-2 ಡ್ರೈ ಫ್ರೂಟ್ಸು ಮತ್ತು ಸೌತೆಕಾಯಿ ಹಾಕಿದ್ದೀನಿ. ಸೊ ಇಷ್ಟಾದರೆ ಫಸ್ಟ್ ಡೇ ಲಂಚ್ ಬಾಕ್ಸ್ ರೆಡಿ ಆಯಿತು.
ಸೆಕೆಂಡ್ ಡೇ ಲಂಚ್ ಬಾಕ್ಸ್ಗೆ ನಾನಿಲ್ಲಿ ರೋಲ್ ಮಾಡ್ತಾ ಇದ್ದೀನಿ. ಇದು ವೆಜ್ ಕಮ್ ಎಗ್ ರೋಲು. ಸೊ ವೆಜಿಟೇರಿಯನ್ಸು ಎಗ್ನ ಸ್ಕಿಪ್ ಮಾಡಿ ಹೇಗೆ ಮಾಡ್ಕೋಬೋದು ರೋಲ್ನ ಅಂತ ಕೂಡ ಹೇಳ್ತೀನಿ. ಫಸ್ಟು ಒಂದು ಅರ್ಧ ಗಂಟೆ ಮುಂಚೆನೇ ನಾವು ಹಿಟ್ಟನ್ನ ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ. ಅದಕ್ಕೆ ಮೊದಲು ಹಿಟ್ಟನ್ನೇ ಕಲಸಿಟ್ಟಿದ್ದೀನಿ, ಆಮೇಲೆ ಈ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಟೊಮ್ಯಾಟೊ, ಈರುಳ್ಳಿ ಇಷ್ಟು ಮಾತ್ರ ಇದ್ರೂ ಕೂಡ ಸಾಕು. ಇದ್ರ ಜೊತೆ ಎಲೆಕೋಸು ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಈ ಚಾಕು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಅದನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಈಗ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈ ಹೆಚ್ಚಿ ಇಟ್ಕೊಂಡಿರೋಂಥ ತರಕಾರಿನ ಹಾಕಿ ಒಂದು 25% ಇದನ್ನು ಬೇಯಿಸ್ಕೋಬೇಕಷ್ಟೆ. ರೋಲ್ಗೆ ಯಾವಾಗಲೂ ತರಕಾರಿ ತುಂಬ ಬೆಂದರೆ ಚೆನ್ನಾಗಿರೋದಿಲ್ಲ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಚಪಾತಿ ಹಿಟ್ಟು ಅಷ್ಟರಲ್ಲಿ ಚೆನ್ನಾಗಿ ನೆನ್ಕೊಂಡಿದೆ. ಇದನ್ನು ಕೂಡ ಲಟ್ಟಿಸ್ಕೊಂಡು ಇದಕ್ಕೆ ಎರಡು ಸೈಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾರ್ಮಲ್ ಆಗಿ ನಾವು ಚಪಾತಿ ಹೇಗೆ ಬೇಯಿಸ್ತೀವಲ್ವ ಅದೇ ಥರನೇ ಬೇಯಿಸ್ಕೊಳ್ಳೋದು. ಈಗ ಇದೇ ಹಂಚ್ ಮೇಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ಈ ಮೊಟ್ಟೆ ಮೇಲ್ಗಡೆ ಒಂದು ಸ್ವಲ್ಪ ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚಪಾತಿನ ಇದ್ರ ಮೇಲೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಈ ಥರ ಬೇಯಿಸ್ಕೊಂಡ್ರೆ ಎಗ್ ಚೆನ್ನಾಗಿ ಬೆಂದಿರುತ್ತೆ. ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸು, ಬೇಕು ಅಂದರೆ ರೆಡ್ ಚಿಲ್ಲಿ ಅಥವಾ ಗ್ರೀನ್ ಚಿಲ್ಲಿ ಸಾಸ್ನು ಕೂಡ ಹಾಕ್ಕೋಬೋದು. ಹಾಗೆ ಚೀಸ್ ಮತ್ತು ಮಯಾನಿಸ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಸಿಂಪಲ್ ಆಗಿ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ ಹಾಕಿ ರೋಲ್ ಮಾಡಿ ಕಟ್ ಮಾಡಿದ್ದೀನಿ. ಇನ್ನು ವೆಜ್ ರೋಲ್ ಮಾಡೋರು ಹೇಗೆ ಅಂದರೆ ಈ ರೀತಿ ಚಪಾತಿ ಮೇಲ್ಗಡೆ ಒಂದು ಸ್ವಲ್ಪ ಟೊಮ್ಯಾಟೊ ಸಾಸು, ರೆಡ್ ಚಿಲ್ಲಿ ಹಾಗೆ ಗ್ರೀನ್ ಚಿಲ್ಲಿ ಸಾಸ್ ಹಾಕಿ ಮಯಾನಿಸ್ ಮತ್ತು ಬೇಕು ಅಂದರೆ ಚೀಸ್ನ ಹಾಕಿ ವೆಜಿಟೇಬಲ್ ಹಾಕಿ ರೋಲ್ ಮಾಡಿ ಕಟ್ ಮಾಡೋದು. ಸೊ ಇವತ್ತು ಲಂಚ್ ಬಾಕ್ಸ್ಗೆ ಈ ರೋಲ್ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟು ಹಾಗೆ ಮನೆಯಲ್ಲೇ ಮಾಡಿರೋ ಒಂದು ಸ್ವೀಟ್ ಇಟ್ಟಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಬಾದಾಮನ್ನ ಸಿಪ್ಪೆ ತೆಗೆದು ಇಟ್ಟಿದ್ದೀನಿ. ಈ ಸ್ವೀಟ್ ರೆಸಿಪಿನ ನಾನು ಆಲ್ರೆಡಿ ನನ್ನ ಕುಕ್ಕಿಂಗ್ ಚಾನಲ್ ಪ್ರೇಮ ಶಂಕರ್ ಕೈರುಚಿನಲ್ಲಿ ಹಾಕಿದ್ದೀನಿ. ಇದನ್ನು ಪುಟಾಣಿ ಅಂದರೆ ಹುರಿಗಡಲೆ ಯೂಸ್ ಮಾಡಿ ಮಾಡಿರೋವಂಥದ್ದು. ತುಂಬ ಚೆನ್ನಾಗಿದೆ ಸ್ವೀಟು. ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು ಅಲ್ಲಿ. ಥರ್ಡ್ ಲಂಚ್ ಬಾಕ್ಸ್ ಐಡಿಯಾ, ನಾನಿಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತಾ ಇದ್ದೀನಿ. ಇದಕ್ಕೆ 3 ಲೋಟ ರೇಷನ್ ಅಕ್ಕಿ ಹಾಕಿದ್ದೀನಿ, 1/4 ಲೋಟ ಉದ್ದಿನಬೇಳೆ, 1 ಚಮಚದಷ್ಟು ಮೆಂತೆ ಕಾಳು ಹಾಕಿ 3 ರಿಂದ 4 ಸಾರಿ ಇದನ್ನು ತೊಳೆದಿದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ನೆನೆ ಇಕ್ತಾ ಇದ್ದೀನಿ. ಇದನ್ನು ಬೆಳಿಗ್ಗೆ ಒಂದು 11 ಗಂಟೆ ಹಂಗೆ ನೆನೆಯೋದಕ್ಕೆ ಇಟ್ಟಿದ್ದೆ. ಈಗ 5 ಗಂಟೆ ಆಗಿದೆ. ಆ ಟೈಮಲ್ಲಿ ಇದನ್ನು ರುಬ್ತಾ ಇದ್ದೀನಿ. ರುಬ್ಬೋದಕ್ಕೂ ಒಂದು 1/4 ಗಂಟೆ ಮುಂಚೆ 1/2 ಲೋಟದಷ್ಟು ಮಂಡಕ್ಕಿನ ನೆನೆಸ್ಬೇಕು. ಅಂದರೆ ನೆನೆಸಿರೋಂಥ ಮಂಡಕ್ಕಿನ ನಾವು ಅಳತೆ ಮಾಡಿದ್ರೆ ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿರ್ತೀವಲ್ವ ಆ ಲೋಟದ ಪೂರ್ತಿ ಮಂಡಕ್ಕಿ ಆಗಬೇಕು. ಅಷ್ಟನ್ನು ನೆನೆಸಿಟ್ಟು ಅಕ್ಕಿನ ಚೆನ್ನಾಗಿ ರುಬ್ಕೊಂಡು, ಅಂದರೆ ಸಣ್ಣಕ್ಕೆ ರುಬ್ಕೊಂಡು, ಮಂಡಕ್ಕಿನೂ ಅಷ್ಟೇ ಪೂರ್ತಿ ಸಣ್ಣಕ್ಕೆ ರುಬ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕಿಟ್ರೆ ಬೆಳಗ್ಗೆ ಚೆನ್ನಾಗಿ ಈ ರೀತಿ ಉಪ್ಕೊಂಡಿರುತ್ತೆ. ಸೊ ಬೇಸಿಗೆಗಾಲ ಆದರೆ ನೀವು ಉಪ್ಪು ಹಾಕದೇ ಇದ್ರೂ ನಡೆಯುತ್ತೆ, ಬಟ್ ಈ ಚಳಿಗಾಲದಲ್ಲಿ ಉಪ್ಪು ಹಾಕಿದ್ರೇ ಬೇಗ ಅದು ಉಪ್ಕೊಳ್ಳುತ್ತೆ. ಈಗ ದಾವಣಗೆರೆ ಬೆಣ್ಣೆ ದೋಸೆಗೆ ಸ್ಪೆಷಲ್ ಟೇಸ್ಟ್ ಕೊಡೋ ಅಂಥ ಆಲೂಗಡ್ಡೆ ಪಲ್ಯ ಮತ್ತು ಕೊಬ್ಬರಿ ಚಟ್ನಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಏನು ತುಂಬ ಐಟಮ್ಸ್ ಬೇಕಾಗಿಲ್ಲ. ಆಲೂಗಡ್ಡೆನ ಇಲ್ಲಿ ಒಂದು ಸೈಡಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಂದು 4 ರಿಂದ 5 ಈರುಳ್ಳಿನ ಈ ರೀತಿ ಉದ್ದುದ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಆಲೂಗಡ್ಡೆ ಆಲ್ರೆಡಿ ಬೆಂದಾಗಿದೆ, ಅದರ ಸಿಪ್ಪೆನ ತೆಗೆದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟೆ. ಹಾಗೆ ಒಂದು ಪಾತ್ರೆಯಲ್ಲಿ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಕುದಿಯೋ ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಒಂದೇ ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ತುಂಬ ಬೇಯಿಸಬಾರ್ದು, ಅಂದರೆ ಈರುಳ್ಳಿ ಮೆತ್ತಗಾಗಬಾರ್ದು, ಕ್ರಂಚಿ ಆಗಿರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ಈ ನೀರನ್ನ ಸೋಸ್ಕೋಬೇಕು. ಈ ಈರುಳ್ಳಿನ ಈಗ ಸೈಡಿಗಿಟ್ಟು ಚೆನ್ನಾಗಿ ಬೆಂದಿರೋ ಆಲೂಗಡ್ಡೆನ ಮ್ಯಾಶ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಈ ರೀತಿ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಮುದ್ದೆ ಕೋಲು ಕೂಡ ಯೂಸ್ ಮಾಡ್ಬೋದು. ಇದೆರಡೂ ಆಗಿಲ್ಲ ಅಂದರೆ ಕೈಯಿಂದ ಕೂಡ ನೀಟಾಗಿ ಕಿವುಚ್ಕೋಬೋದು. ಅದಾದಮೇಲೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಗೆ ಈ ಬೇಯಿಸಿಟ್ಕೊಂಡಿರೋ ಈರುಳ್ಳಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಎಷ್ಟು ಸಿಂಪಲ್ ಅಲ್ವಾ? ಒಗ್ಗರಣೆ ಹಾಕೋದು ಬೇಡ, ಏನು ಬೇಡ. ಇಷ್ಟೇನೆ ಈ ದಾವಣಗೆರೆ ಬೆಣ್ಣೆ ದೋಸೆ ಪಲ್ಯದ ಸೀಕ್ರೆಟು. ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನಿಲ್ಲಿ 1 ಬೌಲಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ.
ಹಾಗೆ 1 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಈ ಚಟ್ನಿ ಕೂಡ ರೆಡಿ ಆಯಿತು. ಆದರೆ ಈ ಚಟ್ನಿ ಪೂರ್ತಿ ಸಣ್ಣಕ್ಕಾಗಬಾರ್ದು, ಒಂದು ಸ್ವಲ್ಪ ತರಿ ತರಿ ಆಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಅಂಚನ್ನ ಒಂದು ಸ್ವಲ್ಪ ಲೈಟಾಗಿ ಒರೆಸ್ಕೊಂಡು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆನ ಹಾಕ್ಕೋಬೋದು. ಲಾಸ್ಟ್ ಟೈಮ್ ಅಮ್ಮನ ಮನೆಗೆ ಹೋದಾಗ ಈ ದಾವಣಗೆರೆ ಬೆಣ್ಣೆ ದೋಸೆನ ತಿಂದಿದ್ವಿ, ಗುರುಕೊಟ್ಟೂರೇಶ್ವರ ಹೋಟೆಲ್ ಇದೆ ಅಲ್ವಾ ಅಲ್ಲಿ. ಸೊ ಅವತ್ತಿಂದ ಅಚ್ಚು ಅಮ್ಮ ಮತ್ತೊಂದು ಸರಿ ನನಗೆ ಮನೆಯಲ್ಲಿ ಬೆಣ್ಣೆ ದೋಸೆ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದ. ಅದಕ್ಕೆ ಫೈನಲಿ ಈ ರೆಸಿಪಿನ ಇವತ್ತು ಮಾಡಿದ್ದು. ಈಗ ಲಂಚ್ ಬಾಕ್ಸ್ಗೆ ನಾನೊಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಹಾಗೆ ಚಟ್ನಿ ಜೊತೆಗೆ ಈ ದೋಸೆನ ಇಡ್ತಾ ಇದ್ದೀನಿ. ಇನ್ನು ಈ ಬಾಕ್ಸಲ್ಲಿ ಲಿಕ್ವಿಡ್ ಐಟಮ್ಸು ಇಡ್ಬೋದು, ಹಾಗೆಯೇ ಈ ಡ್ರೈ ಐಟಮ್ಸ್ ಕೂಡ ಇಡ್ಬೋದು. ಲಿಕ್ವಿಡ್ ಐಟಮ್ಸ್ ಇಟ್ರೂ ಒಂದು ಸ್ವಲ್ಪನೂ ಮೆಸ್ಸಪ್ ಆಗಲ್ಲ, ಅಂದರೆ ಒಂದಕ್ಕೊಂದು ಮಿಕ್ಸ್ ಆಗಲ್ಲ, ಅಷ್ಟು ಚೆನ್ನಾಗಿ ಕವರ್ ಕುತ್ಕೊಳ್ಳುತ್ತೆ. ಆ್ಯಕ್ಚುಲಿ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪೂಜಾ ಮಲ್ಟಿ ಫ್ಯಾಷನ್ ಅನ್ನೋ ಪೇಜಿಂದ ತರಿಸಿದ್ದು. ಇಲ್ಲಿ ತುಂಬ ಕಸ್ಟಮೈಸ್ಡ್ ಪ್ರಾಡಕ್ಟ್ಸ್ ಸಿಗುತ್ತೆ. ಈ ಲಂಚ್ ಬಾಕ್ಸ್ ಮೇಲೆ ನನ್ನ ಮಗನ ಹೆಸರು ಬರೆದಿದೆ. ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಈ ರೀತಿ ಕಸ್ಟಮೈಸ್ಡ್ ಪ್ರಾಡಕ್ಟ್ಗಳು ನಮ್ಗೆ ಬೇಕು ಅಂದರೆ ಅಲ್ಲಿ ನಾವು ಖಂಡಿತ ಪರ್ಚೇಸ್ ಮಾಡ್ಬೋದು. ಟ್ರಸ್ಟೆಡ್ ಪೇಜ್ ಅದು. ಇದರಲ್ಲಿ ಚಿಕ್ಕ ಮಕ್ಕಳು ಬೇಕಾಗಿರೋಂಥ ಐಟಮ್ಸಿಂದ ಹಿಡಿದು ವಯಸ್ಸಾಗಿರೋರಿಗೆ ಏನು ಬೇಕೋ ಅದೆಲ್ಲ ಕೂಡ ಸಿಗುತ್ತೆ. ಒಂಥರ ಫ್ಯಾಮಿಲಿ ಶಾಪಿಂಗ್ನ ನಾವು ಈ ಪೇಜಲ್ಲಿ ಮಾಡ್ಬೋದು. ಜಸ್ಟ್ ಅವ್ರಿಗೆ DM ಮಾಡಿದ್ರೆ ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೇಗನ್ನಿಸ್ತು ಈ ಲಂಚ್ ಬಾಕ್ಸ್ ಐಡಿಯಾಸ್? ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ, ಹಾಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಯೂಸ್ ಆದರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ, ಆದಷ್ಟು ಬೇಗ ವಿಡಿಯೋನ ಶೇರ್ ಮಾಡ್ತೀನಿ. ಇನ್ನು ಈ ರೀತಿ ಡೈಲಿ ಲಂಚ್ ಬಾಕ್ಸ್ ಐಡಿಯಾಸ್ ಆಗಿರ್ಬೋದು ಅಥವಾ ನನ್ನ ಡೈಲಿ ಲೈಫ್ ಸ್ಟೈಲ್ ಅಪ್ಡೇಟನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಮಿನಿ ಬ್ಲಾಗ್ ಮಾಡಿ ಹಾಕ್ತಾ ಇರ್ತೀನಿ. ಸೊ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಅದ್ರ ಲಿಂಕನ್ನು ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡಿ, ಖಂಡಿತ ಅವ್ರಿಗೂ ಯೂಸ್ ಆಗುತ್ತೆ, ಜೊತೆಗೆ ನನಗೂ ಕೂಡ. ಸೊ ಸಿಗ್ತೀನಿ ನೆಕ್ಸ್ಟ್ ಲಂಚ್ ಬಾಕ್ಸ್ ಐಡಿಯಾ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.